Hello everyone, welcome to 25 days challenge of day 14 Lulz stock market in Kannada. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿದ ಪ್ರಾಫಿಟಿಗೆ ಅಂತ ತುಂಬಾ ಡೌಟ್ ಇದೆ, ಯಾರಿಗೂ ಕ್ಲಿಯರ್ ಆಗಿಲ್ಲ, ಅದನ್ನು ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ. ಸೊ ನೀವು ಈಕ್ವಿಟಿಯಲ್ಲಿ ಮಾಡೋ ಪ್ರಾಫಿಟ್ಸ್ ಎಲ್ಲ ಎರಡು ಥರ ಡಿವೈಡ್ ಆಗುತ್ತೆ. ಒಂದು LTCG, ಇನ್ನೊಂದು STCG. LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಈಕ್ವಿಟೀಸ್ ನೀವು ಒಂದು ಕಂಪ್ನಿ ಶೇರ್ನ ತೊಗೊಂಡು ಒಂದು ವರ್ಷದೊಳಗೆ ಮಾರ್ಬಿಟ್ಟು ಏನೇನು ಪ್ರಾಫಿಟ್ ಮಾಡ್ತೀರೋ ಇದೆಲ್ಲ STCG ಅಂಡರಲ್ಲಿ ಬರುತ್ತೆ, ಶಾರ್ಟ್ ಟರ್ಮ್ ಪ್ರಾಫಿಟ್ ಅಂತ. ಇದಕ್ಕೆ ನಿಮಗೆ ಯಾವುದೇ ರೀತಿ ಎಕ್ಸಮ್ಷನ್ಸ್ ಇರಲ್ಲ, 20% ಅಷ್ಟು ಟ್ಯಾಕ್ಸ್ನ ಪೇ ಮಾಡಬೇಕು. ಯಾವ ಶೇರ್ಸ್ನ ನೀವು ಬೈ ಮಾಡಿಬಿಟ್ಟು ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡು ಆಮೇಲೆ ಮಾರ್ಬಿಟ್ಟು ಪ್ರಾಫಿಟ್ ಮಾಡ್ತಿರೋ ಇದೆಲ್ಲ ಲಾಂಗ್ ಟರ್ಮ್ ಅಂಡರಲ್ಲಿ ಬರುತ್ತೆ. ಸೊ ಇದೆಲ್ಲ LTCG ಅಂಡರಲ್ಲಿ ನಿಮಗೆ 1,25,000 ಅಷ್ಟು ಪ್ರಾಫಿಟು ಎಕ್ಸಮ್ಷನ್ ಇರುತ್ತೆ. ಸೊ 1,25,000ಗಿಂತ ಏನೇನು ಜಾಸ್ತಿ ಪ್ರಾಫಿಟ್ ಮಾಡ್ತಿರೋ ಅದಕ್ಕೆಲ್ಲ ನಿಮಗೆ 12.5% ಟ್ಯಾಕ್ಸ್ ಇರುತ್ತೆ. ಆ್ಯಂಡ್ ಡಿರೈವೇಟಿವ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮತ್ತು ಇಂಟ್ರಾಡೇ, ಇದರಲ್ಲಿ ಏನೇನು ಪ್ರಾಫಿಟ್ ಮಾಡ್ತಿರೋ ಇದರಲ್ಲಿ ಮಾಡೋ ಪ್ರಾಫಿಟ್ ಎಲ್ಲ ನಿಮಗೆ ಬಿಸ್ನೆಸ್ ಇನ್ಕಮ್ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ಟ್ಯಾಕ್ಸ್ ಎಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಂಗಿರುತ್ತೋ ಅದೇ ರೀತಿ. ಇಲ್ಲಿ ITR ಫೈಲ್ ಮಾಡಬೇಕಾದ್ರೆ ನೀವು ಟ್ಯಾಕ್ಸ್ ಹೆಂಗೆ ಪೇ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ 12 lakhs ತನಕ ಎಕ್ಸಮ್ಷನ್ ಇರುತ್ತೆ. ಸೊ 12 lakhs ಆದಮೇಲೆ ನಾರ್ಮಲಾಗಿ ಬಿಸ್ನೆಸ್ ಇನ್ಕಮಿಗೆ ಯಾವ ರೀತಿ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆಯೋ ಅದೇ ರೀತಿ ಟ್ಯಾಕ್ಸ್ ಸ್ಲ್ಯಾಬ್ಸು ನಿಮಗೆ ಇಲ್ಲೇ ಆ್ಯಡ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.